ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೂದ್ಗುಂಬಳ ನೋಡಿದ ತಕ್ಷಣ ನಮ್ಗೆ ನೆನಪಾಗೋದು ಏನು ಹೇಳಿ? ಮಜ್ಜಿಗೆ ಹುಳಿ. ಅದನ್ನ ಟ್ರೆಡಿಷ್ನಲ್ ಆಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಸ್ವಲ್ಪ ಮಸಾಲೆ ಹುರ್ಕೋಬೇಕು. ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು, 1/4 ಚಮಚ ಮೆಂತ್ಯ, ಅರ್ಧ ಚಮಚ ಜೀರಿಗೆ, ಹಾಗೆ 1/4 ಚಮಚ ಮೆಣಸು, ಒಂದು 10 ಮೆಣಸು ಕಾಳಾದರೆ ಸಾಕು. ಅದನ್ನು ಹಾಗೆ ಸ್ವಲ್ಪ ಕೈ ಆಡೋಣ. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಉರಿನ ಸಿಮ್ಮಲ್ಲಿ ಇಟ್ಕೊಂಡಿರೋಣ. ಈಗ ನೋಡಿ 3 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಸಾಕಾಗತ್ತೆ. ಖಾರ ಆ ಮೆಣಸು ಮತ್ತು ಆ ಮೆಣಸಿನ್ಕಾಯಿ ಖಾರ ಸಾಕಾಗತ್ತೆ. ಈ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಾಕೋಬೋದು, ಯಾಕೆಂದರೆ ಮೊಸರು ಹಾಕ್ತೀವಲ್ವ ನಾವು ಅದಕ್ಕೆ, ಅದರಿಂದ. ಈಗ ನೋಡಿ ಇದು ಸ್ವಲ್ಪ ಬೆಳ್ಳಗಾಗಿದೆ ಮೆಣಸಿನ್ಕಾಯಿ, ಅಷ್ಟು ಹುರಿದ್ರೆ ಸಾಕು. ಈಗ ನಾನು 1 ಸ್ಪೂನ್ ಧನಿಯಾ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಹೊಂಬಣ್ಣ ಬರಲಿ. ಧನಿಯಾ ಹೊಂಬಣ್ಣ ಬಂದಿದೆ. ಈಗ ಇದಕ್ಕೆ 1/4 ಇಂಚು ಶುಂಠಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಹಸಿ ವಾಸನೆ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು 5ರಿಂದ 6 ಎಲೆಗಳಿದೆ, ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿ ರುಚಿ ಕೊಡತ್ತೆ. ಈಗ ಇದು ಸ್ವಲ್ಪ ಬಾಡಿದೆ. ಈಗ ನಾನು 1 ಹಿಡಿ ಹಸಿ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ಅದನ್ನು ಕೂಡ ನಾವು ಉರಿಬೇಕು. ಎಣ್ಣೆಯಲ್ಲಿ ಅದು ಫ್ರೈ ಮಾಡಿಕೊಂಡಾಗ ಆ ಮಸಾಲೆಯಲ್ಲಿರುವಂಥ ಎಣ್ಣೆನೆಲ್ಲ ಅದು ಹೀರ್ಕೊಳ್ಳುತ್ತೆ. ಹಾಗೆ ಅದು ಫ್ರೈ ಆದಾಗ ಹೆಚ್ಚು ರುಚಿ ಕೊಡತ್ತೆ ನಮಗೆ ಸಾಂಬಾರಿಗೆ. ಈಗ ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಫ್ರೈ ಆಗುತ್ತೆ. ಈಗ ಆಗಿದೆ. ಈಗ ನಾನು 1/4 ಕಪ್ಪಷ್ಟು ಕಡಲೆಬೇಳೆ 1 ಅವರ್ ನೆನೆಸ್ಕೊಂಡಿದ್ದೀನಿ. ಆ ನೆನೆಸ್ಕೊಂಡಿರೋಂಥ ಕಡಲೆಬೇಳೆನ ಇವಾಗ ಫ್ರೈಗೆ ಹಾಕೋತೀನಿ. ಅದನ್ನು ಜೊತೆಯಲ್ಲಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡೋಣ, ಎಲ್ಲ ಮಸಾಲೆನೂ ಜೊತೆಗಾಗತ್ತೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದರಲ್ಲಿ ಅರ್ಧ ಕಪ್ನ ಮಾತ್ರ ಈ ಮಸಾಲೆಗೆ ಬೆರೆಸ್ಕೊತಾ ಇದ್ದೀನಿ. ಅದನ್ನು ಬೆರೆಸ್ಕೊಂಡು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ಇದು ಬಿಟ್ಟರೆ ಅದು ಸ್ವಲ್ಪ ತಣ್ಣಗಾಗತ್ತೆ, ಆವಾಗ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸರಿ ಇರುತ್ತೆ. ಈಗ ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಇರೋದ್ರಿಂದ ಚಿಕ್ಕದಕ್ಕೆ ಹಾಕ್ಕೊಂಡ್ರೆ ಬೇಗ ಫೈನಾಗಿ ನುಣ್ಣಗಾಗತ್ತೆ. ಈಗ ನೋಡಿ ಎಲ್ಲ ಮಸಾಲೆನೂ ಹಾಕಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೋತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿ ಮಜ್ಜಿಗೆ ಹುಳಿ ಮಾಡಿಬಿಡೋಣ ಬನ್ನಿ. ಈಗ 1 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಒಂದು 2 ತುಂಡು ಒಣಮೆಣಸಿನ್ಕಾಯಿ ಹಾಕೋತೀನಿ. ಒಂದು 4ರಿಂದ 5 ಕರಿಬೇವಿನ ಎಲೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಅದು ಸ್ವಲ್ಪ ಫ್ರೈ ಆಗುತ್ತೆ. ಎಲ್ಲ ಮಿಕ್ಸ್ ಆದಾಗಲೇ ಅದು ರುಚಿ ಚೆನ್ನಾಗಿ ಕೊಡೋದು ಅಡುಗೆಯಲ್ಲಿ. ಹಾಗೆ ಸ್ವಲ್ಪ ಹಿಂಗು ಹಾಕೋತೀನಿ. ಹಿಂಗು ಅಷ್ಟೇ ತುಂಬ ಘಮ ಕೊಡುತ್ತೆ ಮಜ್ಜಿಗೆ ಹುಳಿಗಂತೂ. ಮಿಸ್ ಮಾಡಬೇಡಿ, ಹಿಂಗನ್ನ ಖಂಡಿತ ಹಾಕಿ. ಈ ಹಿಂಗಾದಮೇಲೆ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ. ಇದನ್ನು ತುಂಬ ಫ್ರೈ ಮಾಡೋದೇನು ಬೇಡ, ನಾವು ಆಲ್ರೆಡಿ ಮಸಾಲೆನ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲ ಎಲ್ಲ ಇದಕ್ಕೇ ಹಾಕ್ಕೊಂಡ್ಬಿಡ್ತೀನಿ. ನೀವು ತುಂಬ ಸಲ ಮಜ್ಜಿಗೆ ಹುಳಿ ಮಾಡಿದ್ರೂ ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ಜಾರ್ ತುಂಬ ನೀರು ಹಾಕೋತೀನಿ. ಇಷ್ಟು ನೀರು ಹಾಕ್ಕೊಂಡ್ರೆ ನನಗೆ ಕ್ವಾಂಟಿಟಿ ಸಾಕಾಗತ್ತೆ. ನಾನು 1/4 kg ಕುಂಬಳಕಾಯಿ ಹೋಳುಗಳನ್ನ ತೊಗೊಂಡಿದ್ದೀನಿ ಇಲ್ಲಿ. ಇಷ್ಟು ಸಾಕಾಗುತ್ತೆ. 4 ಜನ ಊಟ ಮಾಡ್ಬೋದು ಆರಾಮಾಗಿ. ಈಗ ನೋಡಿ ಹೋಳುಗಳನ್ನೆಲ್ಲ ನಾನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಡೋಣ. 5ರಿಂದ 6 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಸ್ವಲ್ಪ ಮೇಲೆ ಅರಿಶಿನ ಹಾಕೋತೀನಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಾನು ಹರಳುಪ್ಪೆ ಬಳಸೋದು, ಅದೇ ತುಂಬ ರುಚಿ ಕೊಡೋದು. ನೋಡಿ ನಾನು ಹಾಕ್ಕೊಂಡಿದ್ದೀನಿ ಹರಳುಪ್ಪು. ಇದನ್ನು ಹಾಕ್ಕೊಂಡು ಇನ್ನೊಂದು ಮಿಕ್ಸ್ ಕೊಡೋಣ. ಇದಕ್ಕೆಲ್ಲ ಮಿಕ್ಸ್ ಕೊಟ್ಟು ನಾನು ಕ್ಲೋಸ್ ಮಾಡ್ತೀನಿ. ನೀವೇನೇ ಹೇಳಿ ಈ ರೀತಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರುಚಿ ಬಾಯಲ್ಲೇ ಇರುತ್ತೆ. ನಾವಂತೂ ವಾರಕ್ಕೆ 2 ಸಲ ಖಂಡಿತ ಮಾಡ್ತಿರ್ತೀವಿ. ನೋಡಿ ಈಗ ಮುಚ್ಚಿದ್ದೀನಿ. ಇದು 5 ನಿಮಿಷ ಬೇಯಲಿ.
ಈಗ ನೋಡಿ ಕಲರ್ ಆಗಲಿ ಚೇಂಜ್ ಆಯಿತು. ಈಗ ನಾನು ತೆಗಿತೀನಿ. ಈಗ ಕುದೀತಾ ಇದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ. ಇನ್ನೊಂದು ಮಿಕ್ಸ್ ಕೊಟ್ಟು ಕಾಯಿ ಇನ್ನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕು. ಸೊ ಇನ್ನೊಂದು ಸಲ ಮುಚ್ತೀನಿ. ಇನ್ನೊಂದು 2 ನಿಮಿಷ ಬೇಯಲಿ. ಅದು ಬೆಂದ ತಕ್ಷಣ ತಿನ್ನೋಕ್ಕೆ ಮಜ್ಜಿಗೆ ಹುಳಿ ರೆಡಿ ಆಗೇ ಬಿಡುತ್ತೆ. ಈಗ ನೋಡಿ ಇನ್ನೊಂದು ಸಲ ಮುಚ್ಚೋಣ. ಆಲ್ರೆಡಿ ಆಯಿತು, ಬೆಂದಿದೆ ಈಗ. ಈಗ ನಾನು ಹೇಗಿದೆ ರುಚಿ ಅನ್ನೋದನ್ನು ನೋಡ್ತೀನಿ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ, ಖಾರ ಕರೆಕ್ಟಾಗಿದೆಯಾ ಅಂತ ಈಗಲೇ ನೋಡ್ಕೊಂಡ್ಬಿಟ್ಟು ಏನಾದ್ರು ಆ್ಯಡ್ ಮಾಡೋದಿದ್ರೆ ನೀವು ಮಾಡ್ಬೋದು. ಈಗ ರುಚಿ ಕರೆಕ್ಟಾಗಿದೆ, ಏನೂ ಹಾಕಲ್ಲ ನಾನು ಮತ್ತೆ ರುಚಿಗೆ ಅಂತ. ಈಗ ನೋಡಿ ಇಷ್ಟು ಗಟ್ಟಿ ಬಂದಿದೆ. ನಾವು ಕಡಲೆಬೇಳೆ ಹಾಕೋ ಉದ್ದೇಶ ಏನಂದರೆ ಸಾಂಬಾರು ಗಟ್ಟಿ ಬರುತ್ತೆ. ಈಗ ಹೋಳು ಬೆಂದಿದೆ, ಇಷ್ಟಾದರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಕಿರೋ ಅಂಥ ನಾನು ಮಜ್ಜಿಗೆ ಏನು ಇಟ್ಕೊಂಡಿದ್ದೆ ಮೊಸರು, ಅದನ್ನು ಎಲ್ಲ ಹಾಕಿ ಇನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಆರಕ್ಕೆ ಬಿಡಬೇಕು. ಆರಿದ ಮೇಲೆ ತಿಂದ್ರೇ ಇದು ಹೆಚ್ಚು ರುಚಿ ಕೊಡೋದು ಬಿಸಿಗಿಂತ. ಆರಕ್ಕೆ ಬಿಟ್ಟು ಮನೆಯವ್ರಿಗೆಲ್ಲ ಬಡಿಸಿ ನನಗೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್.